ಮನೆ ಪಾಠ. ಹಲೋ ಮಕ್ಕಳೇ ಮತ್ತು ಪೋಷಕರೇ, ಎಲ್ರಿಗೂ ಕೂಡ ಮನೆ ಪಾಠಕ್ಕೆ ಸ್ವಾಗತ. ಈ ದಿನ ನಾವು 5ನೇ ತರಗತಿ ಇಂಗ್ಲಿಷ್ ವಿಷಯದಲ್ಲಿ ಮೊದಲನೇ ಪಾಠ ಯೂನಿಟ್ 1 ಪ್ರೋಸ್ ಲವ್ ಫಾರ್ ಅನಿಮಲ್ಸ್. ಈ ಪಾಠದಲ್ಲಿ ಬರುವಂತಹ ಎಲ್ಲ ರೀತಿಯ ವಾರ್ಮ್ ಅಪ್ ಆಕ್ಟಿವಿಟೀಸ್, ಹಾಗೆ ಈ ಪಾಠದ ಕನ್ನಡದ ಅನುವಾದ ಯಾವ ರೀತಿ ಇಂಗ್ಲೀಷ್ನಲ್ಲಿ ಓದಬೇಕು, ಹಾಗೆ ಈ ಪಾಠದಲ್ಲಿ ಬರುವಂತಹ ಎಲ್ಲ ಕಾಂಪ್ರಿಹೆನ್ಸಿವ್ ಕ್ವಶನ್ಸ್ಗೆ ಉತ್ತರಗಳನ್ನು ಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದೀವಿ. ಸೊ ಈಗ ನೀವು ಈ ಪಾಠವನ್ನು ಯಾವ ರೀತಿ ಓದಬೇಕು ಅಂತ ನೋಡ್ಕೊಳ್ಳಿ. ಹಾಗೆ ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗೆ ಉತ್ತರವನ್ನು ಕೂಡ ಕಾಪಿ ಮಾಡಿ. ಶುರು ಮಾಡೋಣ. ಓಕೆ, ಸರಿ ಮಕ್ಕಳೇ. ಯೂನಿಟ್ 1 ಪ್ರೋಸ್ ಲವ್ ಫಾರ್ ಅನಿಮಲ್ಸ್, ಇದು 5ನೇ ತರಗತಿ ಪಾಠ. ಸೊ ಈ ಪಾಠದ ಮೊದಲಲ್ಲಿ ನಿಮ್ಗೆ ಏನು ಕೊಟ್ಟಿದ್ದಾರೆ, ವಾರ್ಮ್ ಅಪ್ ಆಕ್ಟಿವಿಟಿ ಏನಿದೆ ಟಾಸ್ಕ್ ಅಲ್ಲಿ, fill in the boxes with letters so that you get the name of animals. One has been done for you. ಮೊದಲನೇದು OX ox ಅನ್ನೋದನ್ನ ಅವರು ಮಾಡಿದ್ರು ಅಲ್ವಾ. ಸೊ ಅದರ ಕೆಳಗಡೆಗೆ ನೋಡಿ, ಎರಡನೇದು DOG ಡಾಗ್ ಅಥವಾ COW ಕೌ, ಯಾವುದಾದ್ರೂ ಬರೀಬಹುದು. ಓಕೆ. ಮೂರನೇದು ಬಂದು GOAT ಗೋಟ್. ನಾಲ್ಕನೇದು HORSE ಹಾರ್ಸ್. ಐದನೇದು MONKEY ಅಲ್ವಾ, ಮಂಕಿ. ಆರನೇದು GORILLA ಗೋರಿಲ್ಲಾ. ಏಳನೇದು KANGAROO ಕಾಂಗರೂ. ಎಂಟನೇದು CROCODILE ಕ್ರೊಕೊಡೈಲ್. ಓಕೆನಾ ಮಕ್ಕಳೇ, ಈ ಆಕ್ಟಿವಿಟಿನ ನೀವು ಮಾಡಬೇಕು. ನೆಕ್ಸ್ಟ್ ಬಂದು Task B, discuss in groups how animals are helpful to us. After you discuss, write down in the space, provide the names of the animals and how they are useful to us. ಈಗಾಗಲೇ ನೀವು 3 ಮತ್ತು 4ನೇ ತರಗತಿಯಲ್ಲಿ ಓದಿರ್ತೀರಾ. ಇಲ್ಲಿ ಅನಿಮಲ್ಸ್ ನೇಮ್ ಇದೆ, ಹಾಗೆ ಹೌ ಇಟ್ ಈಸ್ ಯೂಸ್ಫುಲ್ ಟು ಅಸ್, ಇದು ನಮ್ಗೆ ಯಾವ ರೀತಿ ಯೂಸ್ಫುಲ್ ಆಗಿದೆ ಅಂತ. ಮೊದಲನೇದು ಕೊಟ್ಟಿದ್ರು ಅವರು, ಆಕ್ಸ್ ಪ್ಲಾಕ್ಸ್ ದ ಫೀಲ್ಡ್, ಹೊಲವನ್ನ ಹೂಳೋದಕ್ಕೆ ಬಳಸ್ತೀವಿ ಅಂತ. ಅದೇ ರೀತಿ ಕೌ gives milk, dog protects our house, hen gives egg and meat. ಈ ಆಕ್ಟಿವಿಟೀಸ್ ನ ನೀವು ಮೊದಲು ಕಂಪ್ಲೀಟ್ ಮಾಡಬೇಕು. ಬಿಫೋರ್ ಗೋಯಿಂಗ್ ಟು ಲೆಸನ್, ಈ ಪಾಠದಲ್ಲಿರುವಂತಹ ವಿಶಿಷ್ಟ ಪದಗಳ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಸರಿನಾ ಮಕ್ಕಳೇ? ಮೊದಲನೇದು ಅಟ್ರಾಕ್ಟೆಡ್, ಎ ಫೀಲಿಂಗ್ ಆಫ್ ಲೈಕಿಂಗ್ ಸಂಬಡಿ, ಅಂದ್ರೆ ಒಬ್ಬರನ್ನ ಅಟ್ರಾಕ್ಟ್ ಆಗೋದು, ಇಷ್ಟಪಡಕ್ಕೆ ಶುರು ಮಾಡೋದು. ಆಶ್ರಮ್ ಅಂದ್ರೆ ಏನು, ಎ ಪ್ಲೇಸ್ ವೇರ್ ಹೆರ್ಮಿಟ್ಸ್ ಲೀವ್, ಅಂದ್ರೆ ಸನ್ಯಾಸಿಗಳು ವಾಸ ಮಾಡುವಂತ ಸ್ಥಳ. ಕ್ರೈಸ್ ಹಿಯರ್ ಅಂದ್ರೆ ಇಲ್ಲಿ ಏನು, ಕ್ರೈಸ್ ಅಂದ್ರೆ ನಾವು ಮಾಮೂಲಿಯಾಗಿ ಅಳೋದು ಅಂದ್ಬಿಡ್ತೀವಿ. ಇಲ್ಲಿ ಏನು ಅಂದ್ರೆ ಸೌಂಡ್ಸ್ ಮೇಡ್ ಬೈ ಬರ್ಡ್ಸ್ ಅಂಡ್ ಅನಿಮಲ್ಸ್, ಪಕ್ಷಿಗಳು ಮತ್ತು ಪ್ರಾಣಿಗಳಿಂದ ಬರುವಂತಹ ಸೌಂಡ್. ಇಂಟ್ರೆಸ್ಟಿಂಗ್ ಅಂದ್ರೆ ಎ ಫೀಲಿಂಗ್ ಟು ನೋ ಮೋರ್ ಅಬೌಟ್ ಸಮಥಿಂಗ್, ಹೊಸದ್ರ ಬಗ್ಗೆ ಇಷ್ಟಪಡೋದು, ಕುತೂಹಲವನ್ನು ಬೆಳೆಸ್ಕೊಂಡು ನೋಡುವಂಥದ್ದು. ಕ್ರಾಲ್ ಅಂದ್ರೆ ಮೂವ್ ಸ್ಲೋಲಿ ಆನ್ ದ ಬೆಲ್ಲಿ, ತೆವಳುಕೊಂಡು ಹೋಗೋದು, ಸ್ಲೋ ಆಗಿ ತೆವಳುಕೊಂಡು ಹೋಗೋದು. ಟ್ರಬಲ್ ಅಂದ್ರೆ ಎ ಪ್ರಾಬ್ಲಮ್ ಆರ್ ಡಿಫಿಕಲ್ಟಿ, ಟ್ರಬಲ್ ಆಗಿದೆ ಅಂದ್ರೆ ಒಂದು ಸಮಸ್ಯೆ ಬಂದಿದೆ, ತೊಂದರೆ ಇದೆ. ವಂಡರ್ಫುಲ್ ಅಂದ್ರೆ ಗ್ರೇಟ್. ಅರ್ಥ ಆಗ್ತಾ ಇದೆ ಮಕ್ಕಳೇ? ಈ ಹೊಸ ಪದಗಳು ಪಾಠದಲ್ಲಿ ಈಗ ಬರ್ತವೆ, ಅದನ್ನು ನೀವೀಗ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಮೊದಲು ಈ ಪಾಠವನ್ನ ನಾನೀಗ ಓದ್ತಾ ಹೋಗ್ತೇನೆ, ನೀವು ಅದನ್ನ ನೋಡ್ತಾ ಹೋಗಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅದನ್ನ ಫಾಲೋ ಮಾಡಿ. ಓಕೆನಾ ಮಕ್ಕಳೇ? ದ ಸ್ಕೂಲ್ ಬೆಲ್ ರಿಂಗ್ಸ್. ಇಟ್ ಈಸ್ 4:15 in the evening. Lucy and Nitin are returning home from school. They see a man walking with his pet dog. The man is trying to tell his dog something. The dog seems to be answering him by barking. Watching this, Lucy remembers Ramana Maharshi. Lucy, do you know anything about Bhagavan Ramana Maharshi?
Nitin, no, I don't. What's special about him? Lucy, Sri Bhagavan Ramana Maharshi loved animals and birds. Nitin, can you tell me more about Ramana Maharshi? Lucy, listen, even animals were attracted to him. He spoke to them just as he could speak with people. Nitin, you mean just like the man we saw talking to his dog? Lucy, yes. He called the dogs boys. He used to say, are the boys eating their food? Nitin, really? Lucy, yes. And he called his cow Lakshmi. He used to say, give Lakshmi some rice. Nitin, where did he keep all these animals? Lucy, these animals lived in his ashram. He always fed the animals and birds first. He ate only after feeding them. Nitin, even birds? Lucy, yes. Ramana Maharshi called the peacocks by making sounds of their cries. Then they would go to him and eat the peanuts, rice, and mangoes from his hands. Nitin, that's interesting. Lucy, will you please tell me more interesting stories about Ramana Maharshi and animals? Lucy, yes. Listen, one day Maharshi was sitting on a hillside. A snake crawled over his legs. He didn't move nor show any fear. Later, someone asked him what he felt like when the snake crawled over his legs. He replied, cool and soft. Nitin, my God, I would have cried and run away. Did anyone kill the snakes in the ashram? Lucy, Ramana Maharshi never allowed people to kill snakes in his ashram. He said, we have come to their home and we have no right to trouble them. They do not trouble us. Oh, we are nearing our home. I will continue the story tomorrow. Nitin, yes, thanks a lot. Who told you all these stories? Lucy, my grandmother knows a lot of stories. She tells us stories every day. Bye. That's wonderful. Tell me more tomorrow. See you. Bye. ಈಗ ಈ ಪಾಠದ ಕನ್ನಡ ಅನುವಾದವನ್ನು ನಿಮಗೆ ಹೇಳ್ತಾ ಹೋಗ್ತೇನೆ. The school bell rings. It is 4:15 in the evening. Lucy and Nitin are returning home from school. They see a man walking with his pet dog. The man is trying to tell his dog something. The dog seems to be answering him by barking. Watching this, Lucy remembers Ramana Maharshi. ಶಾಲೆಯಿಂದ ಹೊರಗಡೆ ಬರಬೇಕಾದರೆ ಮಕ್ಕಳು ಏನು ಮಾಡ್ತಾರೆ, ದಾರಿನಲ್ಲಿ ಒಬ್ಬ ನಾಯಿ ಜೊತೆ ಮಾತಾಡ್ತಾ ಇರೋದನ್ನ ನೋಡ್ತಾರೆ. ನಾಯಿ ಕೂಡ ಬೊಗಳುತ್ತಾ ಆ ವ್ಯಕ್ತಿ ಏನು ಹೇಳ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊತಿದೆ. ಇದನ್ನ ನೋಡಿ ಲೂಸಿ ಅನ್ನೋ ಹುಡುಗಿಗೀಗ ರಮಣ ಮಹರ್ಷಿ ನೆನಪಾಗ್ತಾ ಇದ್ದಾರೆ. ಲೂಸಿ, ಡು ಯು ನೋ ಎನಿಥಿಂಗ್ ಅಬೌಟ್ ಭಗವಾನ್ ರಮಣ ಮಹರ್ಷಿ? ನಿನಗೆ ರಮಣ ಮಹರ್ಷಿ ಬಗ್ಗೆ ಏನಾದರೂ ಗೊತ್ತಿದೆಯಾ? ನಿತಿನ್, ನೋ ಐ ಡೋಂಟ್. ವಾಟ್ ಸ್ಪೆಷಲ್ ಅಬೌಟ್ ಹಿಮ್? ಇಲ್ಲ, ನನಗದು ಗೊತ್ತಿಲ್ಲ. ಏನು ವಿಶೇಷ ಅವರಲ್ಲಿ? ಲೂಸಿ, ಶ್ರೀ ಭಗವಾನ್ ರಮಣ ಮಹರ್ಷಿ ಲವ್ಡ್ ಅನಿಮಲ್ಸ್ ಅಂಡ್ ಬರ್ಡ್ಸ್. ಮಹರ್ಷಿಗಳು ಭಗವಾನ್ ರಮಣ ಮಹರ್ಷಿ ಪ್ರಾಣಿಗಳು ಮತ್ತು ಪಕ್ಷಿಗಳನ್ನ ತುಂಬಾ ಇಷ್ಟಪಡ್ತಾ ಇದ್ರು. ನಿತಿನ್, ಕ್ಯಾನ್ ಯು ಟೆಲ್ ಮಿ ಮೋರ್ ಅಬೌಟ್ ರಮಣ ಮಹರ್ಷಿ? ಹಾಗಾದ್ರೆ ನನಗೆ ರಮಣ ಮಹರ್ಷಿ ಬಗ್ಗೆ ಹೆಚ್ಚಿನ ವಿಷಯವನ್ನು ಹೇಳ್ತೀಯಾ? ಲೂಸಿ, ಲಿಸನ್, even animals were attracted to him. He spoke to them just as he would speak with people. ಪ್ರಾಣಿ ಪಕ್ಷಿಗಳು ಕೂಡ ರಮಣ ಮಹರ್ಷಿ ಅವರ ಜೊತೆಗೆ ಅಟ್ರಾಕ್ಟ್ ಆಗ್ತಿದ್ವು, ಅವ್ರ ಕಡೆ ಆಕರ್ಷಣೆಗೊಳಗಾಗ್ತಿದ್ವು. ಅವರು ಪ್ರಾಣಿಗಳ ಭಾಷೆನಲ್ಲೇನೆ ನಮ್ಮ ಮನುಷ್ಯರ ಜೊತೆ ಮಾತಾಡ್ದಂಗೆನೆ ಮಾತಾಡ್ತಾ ಇದ್ರು ಪ್ರಾಣಿಗಳು ಮತ್ತು ಪಕ್ಷಿಗಳ ಜೊತೆ. ನಿತಿನ್, ಯು ಮೀನ್ ಜಸ್ಟ್ ಲೈಕ್ ದ ಮ್ಯಾನ್ ವಿ ಸಾ ಟಾಕಿಂಗ್ ಟು ಹಿಸ್ ಡಾಗ್? ಅಂದ್ರೆ ನಾವೀಗ ನೋಡಿದ್ವಲ್ಲ, ಒಬ್ಬ ವ್ಯಕ್ತಿ ನಾಯಿ ಜೊತೆ ಮಾತಾಡ್ತಿದ್ನಲ್ಲ, ಆ ರೀತಿನಾ?
Yes, he called the dogs boys. He used to say, are the boys eating their food? ಹೌದು, ಅವರು ಕೂಡ ನಾಯಿ ಜೊತೆ ಮಾತಾಡಿದ್ರು, ಅದನ್ನ ಬಾಯ್ಸ್ ಅಂತ ಕರಿತಿದ್ರು, ಹುಡುಗರು ಅಂತ ಕರಿತಿದ್ರು, ನಾಯಿ ಅಂತ ಕರಿತಾ ಇರಲಿಲ್ಲ. ಇವರು ಬಾಯ್ಸ್ ಊಟ ಮಾಡಿದ್ರ ಅದನ್ನ ಪ್ರಾಣಿನ ನಾಯಿಗಳು ಅಂತ ತುಚ್ಛವಾಗಿ ಮಾತಾಡದೆ ಹುಡುಗರೆಲ್ಲ ಊಟ ಮಾಡಿದ್ರ ಅಂತ ಯಾವಾಗಲೂ ರಮಣ ಮಹರ್ಷಿ ಕೇಳ್ತಿದ್ರು. ಅವ್ರ ಜೊತೆ ಎಷ್ಟೊಂದು ಪ್ರಾಣಿಗಳು ಅಟ್ರಾಕ್ಟ್ ಆಗ್ತಾ ಇದ್ವು, ಅವರು ಹೇಳಿದ ಭಾಷೆನ ಅರ್ಥ ಮಾಡ್ಕೊತಾ ಇದ್ವು. ನಿತಿನ್, ರಿಯಲಿ? Lucy, yes, and he called his cow Lakshmi. He used to say, give Lakshmi some rice. ಹೌದು, ಅವರು ಹಸುನ ಲಕ್ಷ್ಮಿ ಅಂತ ಕರಿತಿದ್ರು. ಅವರು ಲಕ್ಷ್ಮಿ ಸ್ವಲ್ಪ ರೈಸ್ ಇಡಿ ಲಕ್ಷ್ಮಿಗೆ ಅಂತ ಹೇಳ್ತಾ ಇದ್ರು ಅಂತ ಹೇಳಿದ್ರು. ನಿತಿನ್, ವೇರ್ ಡಿಡ್ ಹಿ ಕೀಪ್ ಆಲ್ ದೀಸ್ ಅನಿಮಲ್ಸ್? ಇಷ್ಟೆಲ್ಲ ಪ್ರಾಣಿ ಪಕ್ಷಿಗಳನ್ನ ಎಲ್ಲಿಟ್ಕೊಂಡಿದ್ರು ಅವರು? ದ ಅನಿಮಲ್ಸ್ ಲಿವ್ಡ್ ಇನ್ ಹಿಸ್ ಆಶ್ರಮ್. He always feed the animals and birds first. He ate only after feeding them. ಇವರು ಅದು ಊಟ ಮಾಡಿದ ನಂತರನೇ ಕೂಡ ಊಟ ಮಾಡ್ತಿದ್ರು. ಇವು ಆಶ್ರಮದಲ್ಲಿ ಇವನ್ನೆಲ್ಲ ಕೂಡ ಪ್ರಾಣಿ ಪಕ್ಷಿಗಳನ್ನ ಇವರು ಸಾಕಿದ್ರು. ಯಾವಾಗಲೂ ಮೊದಲು ಪ್ರಾಣಿ ಪಕ್ಷಿಗಳಿಗೆ ಅವರು ಬಡಿಸ್ತಿದ್ರು, ಊಟ ಮಾಡಿಸ್ತಾ ಇದ್ರು. ಆ ನಂತರವೇ ಅವ್ರು ಏನ್ ಮಾಡ್ತಿದ್ರು? ಊಟವನ್ನ ಮಾಡ್ತಾ ಇದ್ರು. ನಿತಿನ್, ಈವನ್ ಬರ್ಡ್ಸ್? ಪಕ್ಷಿಗಳು ಕೂಡ ಇದ್ವಾ ಆಶ್ರಮದಲ್ಲಿ? ಲೂಸಿ, ಎಸ್, ರಮಣ ಮಹರ್ಷಿ ಕಾಲ್ಡ್ ದ ಪೀಕಾಕ್ಸ್ ಬೈ ಮೇಕಿಂಗ್ ಸೌಂಡ್ ಆಫ್ ದೇರ್ ಕ್ರೈಸ್. ದೆನ್ ದೇ ವುಡ್ ಗೋ ಟು ಹಿಮ್ ಅಂಡ್ ಈಟ್ ದ ಪೀನಟ್ಸ್, ರೈಸ್ ಅಂಡ್ ಮ್ಯಾಂಗೋಸ್ ಫ್ರಮ್ ಹಿಸ್ ಹ್ಯಾಂಡ್ಸ್. ಅಂದ್ರೆ ರಮಣ ಮಹರ್ಷಿ ಕೂಗುವುದರ ಮೂಲಕ ಪೀಕಾಕ್ಸ್ ಅಂದ್ರೆ ನವಿಲುಗಳನ್ನು ಕೂಡ ಕರೀತಾ ಇದ್ರು. ಅವು ಬಂದು ರಮಣ ಮಹರ್ಷಿ ಕೈಯಿಂದನೇ ಪೀನಟ್ಸ್, ರೈಸು, ಮ್ಯಾಂಗೋಸ್ನೆಲ್ಲ ಕೂಡ ಅವ್ರ ಕೈಯಿಂದನೇ ಸ್ವೀಕಾರ ಮಾಡಿ ಹೋಗ್ತಿದ್ವು. ಅವುಗಳಿಗೆ ಯಾವುದೇ ರೀತಿಯ ಭಯ ಇರ್ತಿರ್ಲಿಲ್ಲ ಆಶ್ರಮದಲ್ಲಿ. ಅಷ್ಟು ಸ್ವಚ್ಛಂದವಾಗಿ ಓಡಾಡ್ಕೊಂಡು ಇರ್ತಿದ್ರು, ಅಷ್ಟು ರಕ್ಷಣೆ ಇತ್ತು ಅಲ್ಲಿ. ನಿತಿನ್, that's interesting. Lucy, will you please tell me more interesting stories about Ramana Maharshi and animals? ಹಾಗಾದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇವ್ರ ವಿಷಯ. ಇವ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಏನಾದರೂ ಇದ್ರೆ ಹೇಳ್ತೀಯಾ? Lucy, yes, listen. One day Maharshi was sitting on a hillside. A snake crawled over his legs. He didn't move nor show any fear. Later, someone asked him what he felt like when the snake crawled over his legs. He replied, cool and soft. ಒಮ್ಮೆ ಅವರು ಹಿಲ್ ಸೈಡ್ ಅಲ್ಲಿ ಕೂತಿದ್ದಾಗ ಏನಾಯ್ತು ಅಂದ್ರೆ ಒಂದು ಹಾವು ಬಂದು ಅವರ ಕಾಲ್ ಮೇಲೆ ಹರಿಯಕ್ಕೆ ಶುರು ಮಾಡ್ಬಿಡ್ತು. ಆದ್ರೆ ಅವರು ಒಂದು ಚೂರು ಹೆದರ್ಕೊಂಡ್ಲಿಲ್ಲ, ಭಯ ತೋರಿಸ್ಲಿಲ್ಲ, ಹಾಗೇ ಕೂತಿದ್ರು. ಅದು ಹಾವು ಬಂದು ಅವರ ಕಾಲ್ ಮೇಲೆ ಹರ್ಕೊಂಡು ಹೋದ ನಂತರ ಕೆಲವರು ಕೇಳಿದ್ರು, ನಿಮ್ಗೆ ಭಯ ಆಗ್ಲಿಲ್ವಾ ಅಂತ. ಅದಕ್ಕೆ ಕೇಳಿದ್ರು, ಭಯ ಏನೂ ಆಗ್ಲಿಲ್ಲ ನನಗೆ, ಒಂಥರ ಕೂಲ್ ಅಂಡ್ ಸಾಫ್ಟ್, ತುಂಬಾ ಮೆತ್ತಗೆ ತಣ್ಣಗೆ ಆಯ್ತು ಅಷ್ಟೇನೆ ಅಂತ ಹೇಳ್ತಾರೆ. ನಿತಿನ್, ಮೈ ಗಾಡ್, ಐ ವುಡ್ ಹ್ಯಾವ್ ಕ್ರೈಡ್ ಅಂಡ್ ರನ್ ಅವೇ. ಡಿಡ್ ಎನಿವನ್ ಕಿಲ್ ದ ಸ್ನೇಕ್ಸ್ ಇನ್ ದ ಆಶ್ರಮ್? ಅಯ್ಯಪ್ಪ, ಈ ತರ ಹಾವೇನ ಬಂದಿದ್ರೆ ನಾನು ಓಡೋಗ್ಬಿಡ್ತಿದ್ದೆ. ಹಾಗಾದ್ರೆ ಹಾವನ ಆಶ್ರಮದಲ್ಲಿ ಕೊಂದ್ರ, ಒಡೆದು ಸಾಯಿಸಿದ್ರ ಅಂತ ಕೇಳ್ತಾನೆ. ಲೂಸಿ, Ramana Maharshi never allowed people to kill snakes in his ashram. He said, we have come to their home and we have no right to trouble them. They do not trouble us. ನಾವು ಅವಕ್ಕೆ ತೊಂದರೆ ಮಾಡಬಾರ್ದು. ಯಾಕಂದ್ರೆ ನಾವು ಅವರ ಜಾಗಕ್ಕೆ ಬಂದು ನಾವು ವಾಸ ಮಾಡ್ತಿದೀವಿ. ಇದು ಪ್ರಾಣಿ ಪಕ್ಷಿಗಳು ವಾಸ ಮಾಡುವಂತ ಜಾಗ, ಇಲ್ಲಿ ನಾವು ಆಶ್ರಮ ಕಟ್ಕೊಂಡಿದ್ದೀವಿ. ಹಾಗಾಗಿ ಅವರ ಜಾಗಕ್ಕೆ ಬಂದು ಅವುಗಳನ್ನ ಸಾಯಿಸೋದು ತಪ್ಪು. ಅವು ನಮಗೆ ಟ್ರಬಲ್ ಮಾಡಲಿಲ್ಲ ಅಂದ್ರೆ ನಾವು ಕೂಡ ಅವರಿಗೆ ಟ್ರಬಲ್ ಮಾಡಬಾರ್ದು ಅಥವಾ ತೊಂದರೆ ಕೊಡಬಾರ್ದು ಅಂತ ಅವರ ಆಶ್ರಮವಾಸಿಗಳಿಗೆ ಎಲ್ರಿಗೂ ಕೂಡ ಅವರು ತಿಳುವಳಿಕೆಯನ್ನ ಕೊಟ್ಟಿದ್ರು. ಹೋ, ವಿ ಆರ್ ನಿಯರಿಂಗ್ ಅವರ್ ಹೋಮ್. ಐ ವಿಲ್ ಕಂಟಿನ್ಯೂ ದ ಸ್ಟೋರಿ ಟುಮಾರೋ. ನನ್ನ ಮನೆ ಹತ್ರ ಬಂದ್ಬಿಟ್ವಿ ಅನ್ಸುತ್ತೆ. ನಾನು ಉಳಿದಿದ್ದ ಸ್ಟೋರಿನ ಅಥವಾ ಕಥೆನ ನಾಳೆ ಹೇಳ್ತೀನಿ. ನಿತಿನ್, yes, thanks a lot.
ಹೂ ಟೋಲ್ಡ್ ಯು ಆಲ್ ದಿಸ್ ಸ್ಟೋರಿ? ಇಷ್ಟೆಲ್ಲ ಗೊತ್ತಿದೆಯಲ್ಲ, ನಿನಗೆ ಈ ಕಥೆ ಎಲ್ಲ ಯಾರು ಹೇಳ್ತಾರೆ? ಲೂಸಿ, ಮೈ ಗ್ರ್ಯಾಂಡ್ ಮದರ್ ನೋಸ್ ಎ ಲಾಟ್ ಆಫ್ ಸ್ಟೋರೀಸ್. ಶಿ ಟೆಲ್ಸ್ ಅಸ್ ಸ್ಟೋರೀಸ್ ಎವ್ರಿ ಡೇ. ನಮ್ಮ ಅಜ್ಜಿಗೆ ತುಂಬಾ ಸ್ಟೋರಿಗಳು ಗೊತ್ತಿದೆ, ಕಥೆಗಳು ಗೊತ್ತಿದೆ. ಪ್ರತಿದಿನ ಅವರು ನನಗೆ ಕತೆ ಹೇಳ್ತಾರೆ. ನಿತಿನ್, ದ್ಯಾಟ್ಸ್ ವಂಡರ್ಫುಲ್. ಟೆಲ್ ಮಿ ಮೋರ್ ಟುಮಾರೋ. ಸಿ ಯು. ಬಾಯ್. ತುಂಬಾ ಚೆನ್ನಾಗಿತ್ತು. ನಾಳೆ ನನಗೆ ಇನ್ನೂ ಹೆಚ್ಚು ಕತೆಗಳನ್ನ ಹೇಳು. ಸರಿ, ಬಾಯ್. ಪಾಠ ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ಪಾಠದಲ್ಲಿ ಕೊಟ್ಟಿರುವಂತಹ ವಕ್ಯಾಬ್ಯುಲರಿಗೆ ಹೋಗೋಣ. ಗಿವ್ ದ ಆಪೋಸಿಟ್ಸ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್. ಇಲ್ಲಿ 5-6 ಪದಗಳನ್ನ ಕೊಟ್ಟಿದ್ದಾರೆ. ಮೋರ್, ರಿಮೆಂಬರ್, ಆಲ್ವೇಸ್, ಫಸ್ಟ್, ಸಾಫ್ಟ್, ನಿಯರ್. ಇದಕ್ಕೆ ಆಪೋಸಿಟ್ ವರ್ಡ್ಸ್ ಅನ್ನ ಬರೀಬೇಕು, ವಿರುದ್ಧ ಪದಗಳನ್ನ ಬರೀಬೇಕು. ನೋಡಿ, ಮೋರ್ಗೆ ಲೆಸ್, ರಿಮೆಂಬರ್ಗೆ ಫರ್ಗೆಟ್, ಆಲ್ವೇಸ್ಗೆ ಸಮಟೈಮ್ಸ್, ಫಸ್ಟ್ಗೆ ಲಾಸ್ಟ್, ಸಾಫ್ಟ್ ಹಾರ್ಡ್, ನಿಯರ್ ಫಾರ್. ಸೊ ಇವನ್ನೆಲ್ಲ ನೀವೀಗ ಬರೆದು ಅಭ್ಯಾಸ ಮಾಡಬೇಕು. ನೆಕ್ಸ್ಟ್ ಒನ್, ಮ್ಯಾಚ್ ದ ವರ್ಡ್ಸ್ ಇನ್ ಕಾಲಮ್ ಎ ವಿತ್ ದ ನೇಮ್ ಇನ್ ಕಾಲಮ್ ಬಿ. ಕಾಲಮ್ ಎಗೆ ಕಾಲಮ್ ಬಿ ನಲ್ಲಿ ಇರೋದನ್ನ ಮ್ಯಾಚ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮ್ಯಾಚ್ ಅಂದ್ರೆ ಹೊಂದಿಸಿ ಬರೆಯಿರಿ ಅಂತ. ಈಗ ನಾವು ಹೊಂದಿಸಿ ಬರೆಯೋಣವಾ? ಮೊದಲನೇದು ನೋಡಿ, ಏನಿದೆ? ಸೇಜ್. ಸೇಜ್ ಅಂದ್ರೆ ಸನ್ಯಾಸಿ ರಮಣ ಮಹರ್ಷಿ. ಮ್ಯಾಚ್ ಆಯ್ತು. ಬಾಯ್ಸ್ ಅಂತ ಡಾಗ್ಸ್ ನ ಕರೀತಿದ್ರು. ಕೌನ ಲಕ್ಷ್ಮಿ ಅಂತ ಕರೀತಿದ್ರು. ಸ್ಟೋರಿ ಟೆಲ್ಲರ್ ಯಾರಲ್ಲಿ? ಗ್ರ್ಯಾಂಡ್ ಮದರ್, ಅಜ್ಜಿ. ಫ್ರೆಂಡ್ಸ್ ಯಾರು? ಲೂಸಿ ಅಂಡ್ ನಿತಿನ್. ಈ ರೀತಿ ಮ್ಯಾಚ್ ಮಾಡಿದೆ. ಸರಿಯಾದ ಉತ್ತರನ ಇಲ್ಲಿ ಮುಂದೆಗಡೆ ನೀಡಿದೆ. ಅರ್ಥ ಆಯ್ತಾ ಮಕ್ಕಳೇ? ಇದನ್ನ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ನೋಡೋಣ. ಫೈಂಡ್ ಒನ್ ವರ್ಡ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಫ್ರಮ್ ದ ಲೆಸನ್. ನಿಮ್ಮ ಲೆಸನ್ ಅಲ್ಲಿ ಒನ್ ವರ್ಡ್ ಅನ್ನ ಬರೀರಿ. ಒಂದು ವಾಕ್ಯ ಇದೆ, ಅದನ್ನು ಒಂದೇ ಪದದಲ್ಲಿ ಹೇಳಿ ಅಂತ ಇದೆ. ಕಮಿಂಗ್ ಬ್ಯಾಕ್ ಅಂದ್ರೆ ರಿಟರ್ನಿಂಗ್, ರಿಟರ್ನ್. ಸ್ಲೋ ಮೂಮೆಂಟ್ ಆಫ್ ದ ಸ್ನೇಕ್, ಕ್ರಾಲ್ ಅಂತ ಕರಿತೀವಿ, ತೆವಳುತ್ತಾ ಹೋಗೋದು. ಎ ಪ್ಲೇಸ್ ವೇರ್ ಸೇಜ್ ಲೀವ್, ಸನ್ಯಾಸಿಗಳು ವಾಸ ಮಾಡುವಂತ, ಋಷಿಗಳು ವಾಸ ಮಾಡುವಂತ ಸ್ಥಳ ಅಂದ್ರೆ ಆಶ್ರಮ. ಅರ್ಥ ಆಯ್ತಾ ಮಕ್ಕಳೇ? ನೆಕ್ಸ್ಟ್, ಆನ್ಸರ್ ದ ಫಾಲೋಯಿಂಗ್. ನೋಡಿ, ಇಲ್ಲಿ ಪ್ರಶ್ನೆಗಳಿದೆ. 7 ಪ್ರಶ್ನೆ, 8 ಪ್ರಶ್ನೆ ಕೊಟ್ಟಿದ್ದಾರೆ. ಮೊದಲು 5 ಪ್ರಶ್ನೆ ನೋಡೋಣ. ವೇರ್ ವರ್ ಲೂಸಿ ಅಂಡ್ ನಿತಿನ್ ಗೋಯಿಂಗ್? ಲೂಸಿ ಅಂಡ್ ನಿತಿನ್ ವರ್ ಗೋಯಿಂಗ್ ಹೋಮ್. ಸ್ಕೂಲಿಂದ ವಾಪಸ್ ಬರ್ತಾ ಇದ್ರು ಹೋಮ್ಗೆ. ವಾಟ್ ಡಿಡ್ ದೇ ಸಿ? ದೇ ಸಾ ಎ ಮ್ಯಾನ್ ವಾಕಿಂಗ್ ವಿತ್ ಹಿಸ್ ಪೆಟ್ ಡಾಗ್. ಮೂರನೇದು, ವೈ ವರ್ ದ ಅನಿಮಲ್ಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಮಹರ್ಷಿ? ಆನ್ಸರ್, ಬಿಕಾಸ್ he spoke to them just as he would speak with people. ನಾವು ಯಾವ ರೀತಿ ಜನಗಳ ಜೊತೆ ಮಾತಾಡ್ತೀವೋ ಆ ರೀತಿ ಪ್ರಾಣಿಗಳ ಜೊತೆ ಮಾತಾಡ್ತಿದ್ರು. ನಾಲ್ಕನೇದು, where did ರಮಣ ಮಹರ್ಷಿ keep the animals? ರಮಣ ಮಹರ್ಷಿ kept the animals in his ashram. ಐದನೇದು, what happened one day when he was sitting by the hillside? Answer, one day when Ramana Maharshi was sitting on a hillside, a snake crawled over his legs. He didn't move nor show any fear. ಅರ್ಥ ಆಯ್ತಾ ಮಕ್ಕಳೇ? ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್, ಹೌ ಡಿಡ್ he feed the peacocks? ಯಾವ ರೀತಿ ಪೀಕಾಕ್ಸ್ಗೆ ಅವರು ಫೀಡ್ ಮಾಡ್ತಿದ್ರು, ತಿನ್ನಿಸ್ತಿದ್ರು? ಆನ್ಸರ್, Ramana Maharshi called the peacocks by making sounds of their cries. Then they would go to him and eat the peanuts, rice, mangoes from his hands. 7ನೇ ಪ್ರಶ್ನೆ, why did Ramana Maharshi not allow anyone to kill snakes? Answer, Ramana Maharshi never allowed people to kill snakes in his ashram. He said, we have come to their home and we have no rights to trouble them. They do not trouble us. 8ನೇದು, who told stories to Lucy? Answer, her grandmother told stories to Lucy. Next, discuss with your friends and answer the following questions in 4 to 6 sentences each. ಮೊದಲನೇ ಪ್ರಶ್ನೆ, describe Ramana Maharshi's love for animals. ಅದಕ್ಕೆ ಆನ್ಸರ್ ಈ ರೀತಿ ಇದೆ. He always feed the animals and birds in the ashram first and then eat. He used to call the dogs as boys. He used to call the peacocks by making sounds of their cries and feed them with his hands. Second question,
What did Ramana Maharshi say about killing of snakes? Answer. Ramana Maharshi said, we have come to their home and we have no rights to trouble them. They do not trouble us. Next, fill in the blanks with ing dash ing form of the verbs given in the box. Check the spelling of the new words. ಇಲ್ಲಿ ಕೊಟ್ಟಿದೆ ನೋಡಿ, play, swim, read, dance, run ಅಂತ ಇದೆ. ಇಲ್ಲಿ ವಾಕ್ಯಗಳನ್ನ ಕೊಟ್ಟಿದ್ದಾರೆ, ಯಾವುದು ಅದಕ್ಕೆ ಅರ್ಥ ಆಗುತ್ತೆ ಅದಕ್ಕೆ ing ಫಾರ್ಮ್ನ ಸೇರಿಸಿ ಬರೀಬೇಕು, ಆಕ್ಷನ್ ವರ್ಡ್ಸ್. ಓಕೆ, ಅದಕ್ಕೆ ಆನ್ಸರ್ ಇಲ್ಲಿದೆ ನೋಡಿ. ದ ಬಾಯ್ಸ್ ಆರ್ ರನ್ನಿಂಗ್. ಐ ಲೈಕ್ ಪ್ಲೇಯಿಂಗ್ ಕ್ರಿಕೆಟ್. ಇಲ್ಲೇನಿತ್ತು, ಬರೀ ರನ್ ಅಂತಿತ್ತು, ನಾವು ರನ್ನಿಂಗ್ ಅಂತ ಬರ್ದಿದ್ದೀವಿ, ಆಕ್ಷನ್ ವರ್ಡ್ ಅದು. ಮುಂದಕ್ಕೆ ಆಕ್ಷನ್ ವರ್ಡ್ ಬಗ್ಗೆ ಹೇಳ್ಕೊಡ್ತೀನಿ. ದ ಫಿಶ್ ಈಸ್ ಸ್ವಿಮ್ಮಿಂಗ್ ಇನ್ ದ ವಾಟರ್. ನಳಿನಿ ಈಸ್ reading the newspaper. The girls are dancing. Next, rearrange the words to frame meaningful sentence. ಇಲ್ಲಿ ಅದರ ಬದಲಾಗಿ ಕೊಟ್ಟಿದ್ದಾರೆ, ನೀವೇನ್ ಮಾಡ್ಬೇಕು, ಅದನ್ನ ಸರಿಯಾದ ಸೆಂಟೆನ್ಸ್ ಮಾಡಿ ಅದರ ಬಿಗಿನ್ ಅಲ್ಲಿ ಏನ್ ಮಾಡ್ಬೇಕು, ರಮಣ ಮಹರ್ಷಿ ಅನ್ನೋದೇ ಬರಬೇಕು. ಆ ರೀತಿ ಮಾಡಿದ್ರೆ ನಿಮ್ಗೆ ಒಂದು ಕ್ಲೂ ಕೊಟ್ಟಿದ್ದಾರೆ ಅವರು. ಮೊದಲನೇದು, ಸೇಜ್ ಎ ರಮಣ ಮಹರ್ಷಿ ವಾಸ್. ಸರಿಯಾದ ವಾಕ್ಯ, ರಮಣ ಮಹರ್ಷಿ ವಾಸ್ ಎ ಸೇಜ್. Second one, animals and birds Ramana Maharshi loved. ಒಂದು ಕ್ಲೂ ಪ್ರಕಾರ ಫಸ್ಟ್ ರಮಣ ಮಹರ್ಷಿ ಬರ್ಕೊಬೇಕು. ರಮಣ ಮಹರ್ಷಿ loved animals and birds. Third one, people to kill never allowed snakes ರಮಣ ಮಹರ್ಷಿ. ಕ್ಲೂ ಕೊಟ್ಟಿದ್ರಲ್ವಾ, ಫಸ್ಟ್ ರಮಣ ಮಹರ್ಷಿ ಬರ್ಬೇಕಂತ, ಮೊದಲು ರಮಣ ಮಹರ್ಷಿ ಬರ್ಕೊಳ್ಳಿ. ರಮಣ ಮಹರ್ಷಿ never allowed people to kill snakes. 4, ಫಸ್ಟ್ ಅನಿಮಲ್ ಫೆಡ್ ದ ರಮಣ ಮಹರ್ಷಿ. ಸರಿಯಾದ ಉತ್ತರ, ರಮಣ ಮಹರ್ಷಿ ಫಸ್ಟ್ ಫೆಡ್ ದ ಅನಿಮಲ್ಸ್. ಸರಿ, ಅರ್ಥ ಆಯ್ತಾ ಮಕ್ಕಳೇ? ಸೊ ನಿಮಗೆ ಸರಿ ಮಕ್ಕಳೇ, ಈಗ ನಾವು ನೀಡಿರುವಂತಹ ಎಲ್ಲ ಮಾಹಿತಿ ನಿಮಗೆ ಉಪಯೋಗ ಆಗ್ಬೋದು ಅಂತ ಭಾವಿಸ್ತಾ ಇದ್ದೀವಿ. ಕನ್ನಡದಲ್ಲಿ ಅನುವಾದವನ್ನು ಕೂಡ ಮಾಡಿ ಹೇಳಿದ್ದೀವಿ. ಸೊ ಎಲ್ಲ ರೀತಿಯ ಪ್ರಶ್ನೆಗೆ ಉತ್ತರವನ್ನು ಕೂಡ ನಿಮಗೆ ನೀಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀವಿ. ಸೊ ನೀವೀಗ ಮಾಡಬೇಕಾಗಿರೋ ಕೆಲಸ, ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ತೆಗೆದು ಈ ಪಾಠವನ್ನು ಓದೋದನ್ನು ಅಭ್ಯಾಸ ಮಾಡಿ. ಇಲ್ಲಿ ಬರುವಂತಹ ಡಿಫಿಕಲ್ಟ್ ವರ್ಡ್ಸ್, ಕಠಿಣ ಪದಗಳನ್ನು ಯಾವ ರೀತಿ ಓದಬೇಕು, ಸ್ಪೆಲ್ಲಿಂಗ್ ಯಾವ ರೀತಿ ಅದನ್ನು ಓದಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತಾನೆ. ಸರಿನಾ ಮಕ್ಕಳ? ಅಲ್ಲಿವರೆಗೂ ಎಲ್ರಿಗೂ ಬಾಯ್.